ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನೋಡಿ, ಇವತ್ತು ನಾನು ಟೊಮೆಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಖಗ್ ಟೊಮೆಟೊ ಚಟ್ನಿ ಮಾಡ್ಕೊತಾ ಇದ್ದೀನಿ. ಹಣ್ಣು ಟೊಮೆಟೊದು ಮಾಡ್ತಾರೆ. ಇವತ್ತು ನಾನು ಖಗ್ ಟೊಮೆಟೊ ಅದು ಚಟ್ನಿ ಹೇಗೆ ಮಾಡೋದೆಂದು ತೋರಿಸ್ತೀನಿ ನಿಮಗೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋಣ ಎಂದು ನೋಡೋಣ ಬನ್ನಿ. ಇವಾಗ ನೋಡಿ, ನಾನು ಖಗ್ ಟೊಮೆಟೊ ತೊಗೊಂಡಿದ್ದೀನಿ. ಒಂದು ಅರ್ಧ ಕಿಲೋ ತೊಗೊಂಡಿದ್ದೀನಿ. ಅರ್ಧ ಕಿಲೋ ಖಗ್ ಟೊಮೆಟೊ ತೊಗೊಂಡು ನೋಡಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಮ್ ಕಟ್ ಮಾಡಿಕೊಂಡ್ರೂ ಪರವಾಗಿಲ್ಲ. ಇವಾಗ ನೋಡಿ, ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕೋತೀನಿ. ಎಲ್ಲ ಟೊಮೆಟೊ ಹಾಕೋಬೇಕು. ಚೆನ್ನಾಗಿ ಎಲ್ಲ ಹಾಕ್ಕೊಂಡು ಇವಾಗ ನೋಡಿ, ಸ್ವಲ್ಪ ಒಂದು 5-6 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸುಲ್ಕೊಂಡು. ಒಂದು 4-5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಖಾರ ತಕ್ಕದಾಗಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನೋಡಿ. ಚೆನ್ನಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ. ಯಾಕಂದರೆ ಟೊಮೆಟೊ ಜರ ಉಪ್ಪು ಹಾಕಿದ್ರೆ ಟೊಮೆಟೊ ಜಲ್ದಿ ಸ್ಮೂತ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಸಾಫ್ಟ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ನಾನು ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ. ಇವಾಗ ನೋಡಿ, 1-2 ನಿಮಿಷ ಆದಮೇಲೆ ನೋಡಿ ಕಲರ್ ಚೇಂಜ್ ಆಗಿದೆ. ಚೆನ್ನಾಗಿ ಕೈ ಆಡಿಸ್ಕೋತಾ ಇರಬೇಕು ಹಾಗೆ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗೆಲ್ಲ ಕೈ ಆಡಿಸಿ ಸ್ವಲ್ಪ ಮುಚ್ಚಿ ಮತ್ತೆ ತೆಗೆದು ನೋಡಿ, ಮತ್ತೆ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ. ಚೆನ್ನಾಗಿ ಬೇಯುತ್ತೆ ನೋಡಿ. ಈ ಥರ ಆದರೆ ಸಾಕು ನೋಡಿ. ಇನ್ನೊಂದು ಸ್ವಲ್ಪ ಆಗಬೇಕು ಅನಿಸುತ್ತೆ ನೋಡಿ. ಇನ್ನೊಂದು ಸ್ವಲ್ಪ ಕೈ ಆಡಿಸ್ಕೋತೀನಿ ನಾನು. ಇವಾಗ ನೋಡಿ, ಪೂರಾ ಕಂಪ್ಲೀಟ್ ಆಗಿದೆ ನೋಡಿ ಫ್ರೆಂಡ್ಸ್. ಈ ಥರ ಆಗಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ. ತುಂಬ ಚೆನ್ನಾಗಾಗುತ್ತೆ. ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ರೊಟ್ಟಿ, ಚಪಾತಿ ಮತ್ತು ಸಜ್ಜಿ ರೊಟ್ಟಿ ಇರುತ್ತಲ್ಲ, ಅದ್ರ ಜೊತೆನೂ ತಿನ್ಬೋದು. ಇವಾಗ ನೋಡಿ, ರೆಡಿ ಆಗಿದೆ. ನಾನು ಮುಚ್ಕೊಂಡು ಇಟ್ಕೊಂಡೆ. ಗ್ಯಾಸ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದರಲ್ಲೇ ಇಟ್ಟೀನಿ ನಾನು. ಇವಾಗ ತಣ್ಣಗಾಗಿದೆ ನೋಡಿ. ತಣ್ಣಗಾದಮೇಲೆ ನಾನು ಸ್ವಲ್ಪ ಅರಿಶಿಣ, ಸ್ವಲ್ಪ ಜೀರಿಗೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಇವಾಗ ನೋಡಿ, ಕೊತ್ತಂಬರಿ ಹಾಕ್ಕೋತಾ ಇದ್ದೀನಿ. ನಾನು ಕಟ್ ಮಾಡಿರೋ ಕೊತ್ತಂಬರಿ ಹಾಕ್ಕೊಂಡೆ. ಆವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನಾನು. ಇವಾಗ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೋಡಿ, ಇವಾಗ ಕಾಯಿ ಹಿಂಡಿ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಕಾಯಿ ಹಿಂಡಿ ಹಾಕ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ಕಾಯಿ ಹಿಂಡಿ ಹಾಕಲೇಬೇಕು ಈ ಚಟ್ನಿಗೆ ನೋಡಿ. ಇವಾಗ ನಾನು ಕಾಯಿ ಹಿಂಡಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋತೀನಿ ಫ್ರೆಂಡ್ಸ್. ಇವಾಗ ಸ್ವಲ್ಪ ಮಸಾಲ ಹಾಕ್ತಾಯಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಮಸಾಲ, ಸ್ವಲ್ಪ ಮತ್ತು ಕಾಂದಾ ಲಸೂನ್ ಮಸಾಲ ಅಂತಾರೆ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಮಸಾಲ ಇರುತ್ತೆ, ಅದು ಕಾಂದಾ ಲಸೂನ್ ಮಸಾಲ ಅಂತಾರಲ್ಲ ಮರಾಠಿಯಲ್ಲಿ. ಅದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಎಲ್ಲವನ್ನು ತುಂಬ ಟೇಸ್ಟು ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಾಡಿ ನೋಡಿ, ಒಂದು ಸರಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋಕ್ಕಿಂತ ನೀವು ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ಇವಾಗ ನೋಡಿ, ಒಂದು ಮಿಕ್ಸಿ ಜಾರ್ ತೊಗೊಂಡೆ. ಅದರಲ್ಲಿ ತಣ್ಣಗಾಗಿದೆಯಲ್ಲ, ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಯಲ್ಲಿ ಹಾಕಿ ರುಬ್ಕೋತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ರುಬ್ಕೊಂಡೆ. ತುಂಬಾ ಸ್ಮೂತಾಗಿ ರುಬ್ಕೋಬೇಡ್ದು, ತರಿಯಾಗಿ ಇರಬೇಕು ನೋಡಿ. ಈ ಥರ ನಾನು ರುಬ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ನೋಡಿ. ನಾನು ಅಷ್ಟು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನೋಡಿ, ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ನಾನು ರುಬ್ಕೊಂಡು. ಇವಾಗ ಮತ್ತೆ ಅದೇ ಕಡಾಯಿ ನಾನು ಹುರ್ಕೊಂಡು ಇಟ್ಕೊಂಡಿದ್ದೀನಲ್ಲ, ಅದೇ ಕಡಾಯಿ ತೊಗೊಂಡಿದ್ದೀನಿ ನೋಡಿ. ಎಷ್ಟು ಕಲರ್ ಹೆಂಗಾಗಿದೆ ನೋಡಿ ಕಡಾಯಿದು ನೋಡಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. 2-3 ಸ್ಪೂನ್ ಎಣ್ಣೆ ಹಾಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊಂಡೆ. ಮತ್ತು ಕಡಿಪತ್ತ ಹಾಕ್ಕೊಂಡೆ. ನಾನು ಆವಾಗಲೇ ಸಕ್ಕರೆ ಹಾಕೋಕ್ಕೆ ನೆನಪೋಯ್ತು ಫ್ರೆಂಡ್ಸ್. ಈ ಎಣ್ಣೆಯಲ್ಲಿ ಹಾಕ್ಕೊಂಡ್ರೂ ನಡೆಯುತ್ತೆ. ಸ್ವಲ್ಪ ಸಕ್ಕರೆ ಹಾಕಬೇಕು, ತುಂಬ ಟೇಸ್ಟ್ ಆಗುತ್ತೆ. ಸಕ್ಕರೆ ಇದ್ದರೆ ತುಂಬ ಟೇಸ್ಟ್ ಆಗುತ್ತೆ. ಸಕ್ಕರೆಲಿಂದು 1 ಸ್ಪೂನ್ ಸಕ್ಕರೆ ಹಾಕ್ಕೊಂಡು ಮತ್ತೆ ಚಟ್ನಿ ಹಾಕೋತಾ ಇದ್ದೀನಿ. ಇಟ್ಕೊಂಡಿರೋ ಚಟ್ನಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ ಫ್ರೆಂಡ್ಸ್. ನಾನು ನೀರು ಹಾಕ್ಕೊಂಡಿಲ್ಲ, ರುಬ್ಬುವಾಗ ಭೀ ನೀರು ಹಾಕ್ಕೊಂಡಿದ್ದಿಲ್ಲ. ಇವಾಗ ನೋಡಿ, ನಿಮಗೆ ನೀರು ಬೇಕಾದರೆ ಸ್ವಲ್ಪ ಹಾಕ್ಕೊಳ್ಳಿ. ಇವಾಗ ಆ ಪಾತ್ರೆ ಎಲ್ಲ ತೊಳ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನಾನು. ನೀರು ಹಾಕ್ಕೊಂಡ್ರೂ ನಡೆಯುತ್ತೆ, ಇಲ್ಲಾಂದ್ರೂ ನಡೆಯುತ್ತೆ. ನಿಮಗೆ ಬೇಕಾದರೆ ಸ್ವಲ್ಪ ನೀರು ಹಾಕ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಮತ್ತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡೆ ನಾನು. ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೋತೀನಿ ಮತ್ತೆ ನಾನು ನೋಡಿ. ಇವಾಗ ಚೆನ್ನಾಗಿ ಇದು ಆಗಿದೆ ನೋಡಿ. ನಾನು ಕಸ್ತೂರಿ ಮೆಂತಿ ಹಾಕೋತಾ ಇದ್ದೀನಿ. ಆಪ್ಷನಲ್, ನಿಮಗೆ ಬೇಕಾದರೆ ಹಾಕೋಬೋದು. ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇಲ್ಲ ಬೇಡ, ನಾವು ಕಸ್ತೂರಿ ಮೆಂತಿ ಹಾಕೊಂಬಲ್ಲ, ಹಾಗೆ ಮಾಡಿದ್ರೂ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಸ್ವಲ್ಪ 1 ನಿಮಿಷ ಸಾಕು. 2 ನಿಮಿಷನೂ ಬೇಡ, 1 ನಿಮಿಷ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ನೋಡಿ ತುಂಬ ಚೆನ್ನಾಗಾಗುತ್ತೆ. ಟೇಸ್ಟು ಸೂಪರಾಗಿರುತ್ತೆ.
ಅನ್ನದ ಜೊತೆನೂ ಅಷ್ಟೇ ಸೂಪರಾಗಿರುತ್ತೆ. ರೈಸ್ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಯಾವುದ್ರ ಜೊತೆ ಆದರೂ ತಿನ್ಬೋದು. ಖಡಕ್ ರೊಟ್ಟಿ ಇರ್ತಾವಲ್ಲ ಅದ್ರ ಜೊತೆನೂ ಆದರೂ ಸೂಪರಾಗಿ ಹತ್ತದೆ. ನೋಡಿ ನಾನಿವತ್ತು ಮೊಸರು ಟೊಮೆಟೊ ಚಟ್ನಿ ಮತ್ತು ಶೇಂಗಾ ಹಿಂಡಿ ತೊಗೋತಾ ಇದ್ದೀನಿ. ಮಹಾರಾಷ್ಟ್ರ ಸ್ಪೆಷಲ್ ಶೇಂಗಾ ಹಿಂಡಿ ತೊಗೋತಾ ಇದ್ದೀನಿ ನಾನು. ಸೂಪರಾಗಿರುತ್ತೆ. ಶೇಂಗಾ ಹಿಂಡಿನೂ ಸೂಪರಾಗಿರುತ್ತೆ. ಮಹಾರಾಷ್ಟ್ರಲ್ಲಿ ಫೇಮಸ್ಸು, ಸೋಲಾಪುರಲ್ಲಿ ಫೇಮಸ್ಸು ಶೇಂಗದ ಹಿಂಡಿ ಸೂಪರಾಗಿರುತ್ತೆ. ನೋಡು ನಾನು ಸಜ್ಜಿ ರೊಟ್ಟಿ ತೊಗೊಂಡಿದ್ದೀನಿ. ಮನೇಲಿ ಮಾಡಿದ್ದು ಖಡಕ್ ಆಗಿದ್ದಾವೆ ಸಜ್ಜಿ ರೊಟ್ಟಿ ಮತ್ತು ಸ್ವಲ್ಪ ಉಳ್ಳಾಗಡ್ಡಿ ಟೊಮೆಟೊ ತೊಗೊಂಡಿದ್ದೀನಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.